ದಾಖಲೆಯ ಬಜೆಟ್ ಮಂಡಿಸಲು ಸಜ್ಜಾದ ಸಿದ್ದರಾಮಯ್ಯ ರಾಜ್ಯದ ಜನರಲ್ಲಿ ಗರಿಗೆದರಿದ ಹಲವು ನಿರೀಕ್ಷೆ. ರಾಜ್ಯದ ಜನರ ಕುತೂಹಲಕ್ಕೆ ನಾಳೆ ಬೀಳಲಿದೆ ತೆರೆ. ಯಾವ ಕ್ಷೇತ್ರಕ್ಕೆ ಏನು, ಯಾವ ಜಿಲ್ಲೆಗೆ ಎಷ್ಟು? ದಾಖಲೆಯ ಬಜೆಟ್ ಮಂಡಿಸೋದಕ್ಕೆ ಸಿದ್ದರಾಮಯ್ಯನವರೀಗ ಎಷ್ಟು ಗಾತ್ರದ್ದು ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಆ ಗಾತ್ರದ ಬಜೆಟ್ ಅನ್ನು ಮಂಡಿಸ್ತಾರೆ. ರಾಜ್ಯದ ಜನರ ಕುತೂಹಲಕ್ಕೆ ನಾಳೆ ಬೀಳಲಿದೆ ತೆರೆ. ಯಾವ ಕ್ಷೇತ್ರಕ್ಕೇನು, ಯಾವ ಜಿಲ್ಲೆಗೆ ಎಷ್ಟು? ಗ್ಯಾರಂಟಿ ಯೋಜನೆಗಳಿಗೆ ಸಿಗುತ್ತಾ ಮತ್ತಷ್ಟು ಬಲ? ಮಹಿಳೆಯರು ರೈತರಿಗೆ ಸಿಗುತ್ತಾ ಬಿಗ್ ಗಿಫ್ಟ್? ಬಜೆಟ್ನಲ್ಲಿ ಉದ್ಯೋಗ ಸೃಷ್ಟಿಗೆ ಸಿಗುತ್ತಾ ಬೂಸ್ಟರ್ ಡೋಸು? ಯಾವ ಡೋಸ್ ಸಿಕ್ಕಿದ್ರೇನು ರಾಜ್ಯ ಸಾಲದಲ್ಲಿದೆ. ಸಿದ್ದರಾಮಯ್ಯ ಬಜೆಟ್ ಮೇಲಿದೆ ಸಾವಿರಾರು ನಿರೀಕ್ಷೆಗಳು. ಕಬ್ಬಿನ ಬೆಂಬಲ ಬೆಲೆ ಬಿಕ್ಕಟ್ಟಿಗೆ ನೀಡುತ್ತಾರಾ ಪರಿಹಾರ? ನೀರಾವರಿ ಕ್ಷೇತ್ರದಲ್ಲಿ ಹೆಚ್ಚಿದ ನಿರೀಕ್ಷೆ. ದಾಖಲೆಯ ಬಜೆಟ್ ಮಂಡಿಸೋದಕ್ಕೆ ಸಜ್ಜಾದ ಸಿದ್ದರಾಮಯ್ಯ. ಇದು ಸಿದ್ದರಾಮಯ್ಯರ ಪಾಲಿಗೆ ಇರುವಂತಹ ಕಟ್ಟಕಡೆಯ ಸವಾಲಿದು. ಬಜೆಟ್ ಅನ್ನೋದು ಹೂವಿನ ಹಾಸಿಗೆ ಅಲ್ಲ. ಏನೋ ಇಲಾಖಾವಾರು ಮಂತ್ರಿಗಳನ್ನು ಸಭೆ ಕರೆದು ಅವ್ರ ಜೊತೆ ಚರ್ಚೆ ಮಾಡಿ ಏನೋ ಒಂದು ದುಡ್ಡನ್ನು ಸೀಮಿತಗೊಳಿಸೋದು ಅದು ಸುಲಭದ ಮಾತಲ್ಲ. ಆ ಕ್ಷೇತ್ರದ ಮಂತ್ರಿಗಳ ಏನು ಆಕ್ಷೇಪಣೆ ತಕರಾರುಗಳೆಲ್ಲ ಇರ್ತಾವೆ. ನಮಗೆ ಇಷ್ಟೇ ಕೊಡಬೇಕು ಅಂತ ಹೇಳಿ ಒಂದಷ್ಟು ಪ್ರಭಾವಿ ಮಂತ್ರಿಗಳು ಹೇಳ್ತಾರೆ. ಈ ಉದಾಹರಣೆಗೆ ಭೈರತಿ ಸುರೇಶ್ ಸಿದ್ದರಾಮಯ್ಯರ ಪರಮಾಪ್ತ ಮಿನಿಸ್ಟ್ರು. ಆ ಪರಮಾಪ್ತ ಮಿನಿಸ್ಟ್ರು ನನ್ನ ಇಲಾಖೆಗೆ ಇಷ್ಟು ಕೊಡಲೇಬೇಕು ಅಂತ ಹಠ ಹಿಡಿದಾಗ ಅಷ್ಟು ಕೊಡೋದಕ್ಕೆ ಬರೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳೋದಕ್ಕೆ ಸಾಧ್ಯ ಇರೋದಿಲ್ಲ. ಉದಾಹರಣೆಗೆ ಹೇಳ್ತಾ ಇರೋದು. ಹೀಗೆ ಸಾಕಷ್ಟು ವಿಚಾರದಲ್ಲೂ ಕೂಡ ಗೊಂದಲಗಳಿರ್ತವೆ. ಹಾಗಾಗಿ ಈ ಬಜೆಟ್ ಅನ್ನೋದು ಸುಲಭದ ಮಾತಲ್ಲ. ಇಲಾಖಾವಾರು ಸಭೆ ಕರಿಬೇಕು, ಸಂಬಂಧಪಟ್ಟ ಮಿನಿಸ್ಟ್ರುಗಳನ್ನು ಕೂರಿಸ್ಕೋಬೇಕು, ಅವರ ಸಾನ್ನಿಧ್ಯದಲ್ಲಿ ಸುದೀರ್ಘ ಚರ್ಚೆಯಾಗಬೇಕು. ಕಳೆದ ಬಾರಿ ಎಷ್ಟು ಕೊಟ್ಟಿದ್ವಿ, ಅದರಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಅದನ್ನು ನೀವು ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ರಿ, ಈ ಬಾರಿ ಎಷ್ಟು ಕೊಡಬೇಕು, ಕೊಟ್ಟರೆ ಏನಾದೀತು, ರಾಜ್ಯ ಎಷ್ಟು ಕೋಟಿ ಸಾಲದಲ್ಲಿದೆ, ಆ ಸಾಲದ ಜೊತೆಗೆ ಈ ಆರ್ಥಿಕ ಲೆಕ್ಕಾಚಾರಗಳು ಸರಿಹೊಂದುತ್ತಾ ಅಥವಾ ಆರ್ಥಿಕ ಇಲಾಖೆ ಅಲ್ಲೋಲ ಕಲ್ಲೋಲ ಆಗುತ್ತಾ, ವಿಪಕ್ಷದವರಿಗೆ ನಾವೇನಾದರೂ ಆಹಾರ ಆಗ್ತೀವಾ, ನಾಳೆ ದಿನ ಅಪ್ರಬುದ್ಧವಾಗಿ ಒಂದು ಎಕನಾಮಿ ಸಿಸ್ಟಮನ್ನು ಜಾರಿಗೆ ತಂದ ನಂತರ ನಮ್ಮ ಮೇಲೆ ಮುಗಿ ಬೀಳ್ತಾರೆ ವಿಪಕ್ಷದವರು. ಇವೆಲ್ಲ ಸವಾಲುಗಳು ಅಷ್ಟ ದಿಕ್ಕುಗಳಲ್ಲೂ ಕೂಡ ಕಾಡ್ತಾ ಇರುತ್ತೆ. ಅವೆಲ್ಲವನ್ನು ಸರಿದೂಗಿಸೋದಕ್ಕೆ ಸಿದ್ದರಾಮಯ್ಯರ ಸರ್ಕಾರಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಒಟ್ಟಾರೆ ಬಜೆಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಕಬ್ಬಿನ ಬೆಂಬಲ ಬೆಲೆ ಬಿಕ್ಕಟ್ಟಿಗೆ ನೀಡುತ್ತಾರಾ ಪರಿಹಾರ? ಈ ಎಲ್ಲ ಪ್ರಶ್ನೆಗಳು ಕೂಡ ರಾಜ್ಯವನ್ನು ಕಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.